ಎಲ್ಲಿಗೆ ಸ್ಟೇಷನ್ಗೆ ಯಾಕೆ ಕರ್ಕೊಂಡ್ಬಂದ್ರಿ? ನಾವು ಕುಸುಗಲ್ ರೋಡ್ಲಿಂದ ಪಾಸ್ ಆಗ್ತಾ ಇದ್ವಿ. ಕೇಶಾಪುರ ಟ್ರಾಫಿಕ್ ಸ್ಟೇಷನ್ಲಿಂದ ಹೋಗ್ತಾ ಇದ್ವಿ. ಹೋಗ್ಬೇಕಾತ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಆ ಹುಡುಗ ಆಕಿಗೆ ಹೊಡಿತಿದ್ದ. ಅಲ್ಲಿ ಬಾಜು ಬೆಂಕಿ ಹತ್ತಿದ್ದಿತ್ತು. ಅದು ಹೊಡೆದಿದ್ದ ಇದು ಏಟಿಗೆ ಆಕಿ ಹುಡುಗಿ ಚೀರ್ತಾ ಇದ್ಲ. ನಾನು ಹೋಗಿ ಆ ಹುಡುಗಿಗೆ ಹಿಡಿದೆ. ಎದಕ್ಕೆ ಹೊಡಿತಿದ್ದ ಇದು ಏನಿದೆ ಎದಕ್ಕೆ ಅಂತೇಳಿ ಕೇಳಿದಾಗ, ಇಲ್ಲಣ್ಣ ನಾನು ಆಕಿಗೆ ಫ್ರೆಂಡ್ಶಿಪ್ ಮಾಡಂತೇಳಿ ನಾನು 2 ವರ್ಷದಿಂದ ಆಕಿಗೆ ಇದು ಮಾಡಾಕತ್ತಿದ್ದೆ. ಆಕಿ ನನಗೆ ರೆಸ್ಪಾನ್ಸ್ ಕೊಡಾಕತ್ತಿದ್ದಿಲ್ಲ. ಮತ್ತು ನಾ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ. ಆಕಿ ವಾಪಸ್ ತೊಗೊಂಬಂದು ಕೊಟ್ಲು. ಅದಕ್ಕೆ ಸುಟ್ಟೆ ನಾ ಅದಕ್ಕೆ ಹೊಡೆದೆ ಆಕಿಗೆ ಅಂತಂದ. ಬಾಜು ಕೈ ಒಳಗೆ ಚಾಕು ಇತ್ತು ಅವ್ನಿಗೆ. ಆ ಚಾಕು ಇದೆಲ್ಲ ಇದಕ್ಕೆ ಹಿಡ್ಕೊಂಡಿನಿ ಅಂತೇಳಿ ಚಾಕು ಕಸ್ಕೊಂಡು ಅಲ್ಲೇ ನಾನು ಒಗ್ದೆ. ಅದು ಇದೆಲ್ಲ ಎದಕ್ಕೆ ಮಾಡಾಕತ್ತೀನಿ ಅಂತೇಳಿ. ಇಲ್ಲ ನಾನು ಆಕಿ ಕೂಡ ರಿಲೇಷನ್ಶಿಪ್ ಒಳಗೆ ಇರ್ಬೇಕಂತೇಳಿ ನಾನು ಆಕಿಗೆ ಫೋರ್ಸ್ ಮಾಡಿದೆ. ಮತ್ತು ಆಕಿ ಬರೀ ನಾ ಫ್ರೆಂಡ್ಶಿಪ್ಪಲ್ಲಿ ಹೋಗಿ ಅಷ್ಟೇ ನಾ ಮಾತಾಡ್ತಿದ್ದೆ. ಬಟ್ ಈಗ ಅದು ನ್ಯಾಯ ಕೇಸ್ ಆಗೋದಾಗಿಂದ ನನಗೆ ಹೆದರಿಕೆ ಆಗೈತಿ. ನಾನು ನಿನ್ನ ಕೂಡ ಮಾತಾಡೋಂಗಿಲ್ಲ ಅಂಥೇಳಿ ಇದು ಮಾಡಿದ್ದಕ್ಕೆ ನಾ ಆಕಿಗೆ ಹೊಡೆದೆ ಅಂತಂದಾರೆ. ಓಕೆ, ಈ ಹುಡುಗಿನೇ ಬೇಡ ಅಂತ ಹೇಳಿದ್ದ ರಿಲೇಷನ್ಶಿಪ್? ಹಾಂ, ಬೇಡ ಅಂತೇಳಿ ಅವಳೇ ಕೊಡ್ಲಿಕ್ಕೆ ಬಂದಿಲ್ಲ ಅವ್ನಿಗೆ. ಇಲ್ಲ, ಆ ಹುಡುಗನೇ ಬೇಡ ಅಂತ ಹೇಳ್ತಿದ್ದಾಳೆ, ಈ ಹುಡುಗಿನೇ ಅವಳಿಂದ? ಇಲ್ಲ, ಅವ್ನಿಗೆ ಇದ್ದಾಗ ಅಲ್ಲೇ ಕೇಳಿದ್ದೀನಿ ನಾನು ಕೇಳಿದಾಗ ಅವ್ನು ಅದೇ ಹೇಳಿದ. ಇಲ್ಲ, ಆಕಿ ನನಗೆ ದೂರ ಮಾಡ್ತಿದ್ದಾಳೆ, ಅದಕ್ಕೆ ನಾನು ಆಕಿಗೆ ಹೊಡೆದೆ ಅಂತೇಳಿ. ಪೊಲೀಸ್ ಸ್ಟೇಷನ್ ಒಳಗೆ ಇನ್ನೂ ಒಂದೇನು ಬೈಟ ತೊಗೊಂಡಿಲ್ರಿ ಅವ್ನದೇನು ಸ್ಟೇಟ್ಮೆಂಟ್ ಏನು ತೊಗೊಂಡಿಲ್ಲ. ನಾನು ಹೋಗಿದ್ದೆ ಅವಳ ಜೊತೆಗೆ. ಈ ಹುಡುಗಿ ಏನಂತಂದ, ಫಸ್ಟ್ ಮನೆಯೊಳಗೆ ಗೊತ್ತಾದ್ರೆ ವಿಷಯ ಎಲ್ಲ ನನ್ನ ಹೆಸರು ಸ್ಪಾಯ್ಲ್ ಆಗುತ್ತೆ, ಹೆದರ್ತೇನೆ ಅಂತೇಳಿ ಅವ್ರ ಸಾಹೇಬ್ರು ಏನು ಮಾಡಿದ್ರೆ, ಇಲ್ಲ ಇವಳ ಫ್ರೂಟ್ ತೊಳಿಗೆ ಹೋದಾಗ ಅವ ಬೈದ. ಅದಕ್ಕೆ ಆಸ್ಪಾಸ್ ಅವ್ರು ಇದ್ದವ್ರು ಮತ್ತು ಹಿಂಗೆ ಜಗಳ ಆಯ್ತು ಅಂದ್ಕೂಳೆ ಅವ್ನಿಗೆ ಸ್ಟೇಷನ್ ಕರ್ಕೊಂಬಂದು ಇದು ಮಾಡಿದಾರೆ. ಅಷ್ಟೇ ನಾವು ಕಂಪ್ಲೇಂಟ್ ತೊಗೊಂಡು ಕಳಿಸಿದ್ದೀವಿ ಅಂತೇಳಿ ಬರೆಸ್ಕೊಂಡಿದ್ದಾರೆ. ಅವ್ನಿಗೆ ಶಿಕ್ಷೆ ಆಗಬೇಕು ಅದಕ್ಕೆ, ಅವ್ನು ಹೊಡೆದಿದ್ದಕ್ಕೆ. ಈಗ ರೋಡ್ ಮೇಲೆ ಅವ್ರಿಗೇನು ಅಧಿಕಾರ ಕೊಟ್ಟಾರ? ಹಾಂ, ಈಗ ಮನೆ ಕೇಸ್ ಒಳಗೆ ಮರ್ಡ್ರ್ ಮಾಡಿದ್ದಾರೆ. ಮರ್ಡ್ರ್ ಮಾಡೋಕೆ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಹಾಂ, ಇಲ್ಲ, ಲವ್ ಕೇಸ್ ಅನ್ನೋದು ಅಲ್ಲ. ಅವಳು ಈಗ ಇವಳು ಫ್ರೆಂಡ್ದ ಇದು ರಿಲೇಷನ್ಶಿಪ್ ಒಳಗಿದ್ದಾನ ಅವನು. ಹಾಂ, ರಿಲೇಷನ್ಶಿಪ್ ಒಳಗಿದ್ದ ಈಕಿ ಜೋಡಿ ಅವ ಸಂಬಂಧ ಬೆಳೆಸ್ಲಿಕ್ಕೆ ಟ್ರೈ ಮಾಡಿದ. ಈಕಿ ಬ್ಯಾಡ ಅಂತಂದಾಗ ಅವ ಹಲ್ಲೆ ಮಾಡದ. ಈಗೇನೋ ರೋಡ್ ಮೇಲೆ ನಾವಿದ್ವಿ, ಬಂದು ಉಳಿಸಿದ್ವಿ, ಹೌದಲ್ಲ? ಈಗ ಒಂದು ತಂಗಿ ಕಳ್ಕೊಂಡಂಗೆ ಇನ್ನೊಂದು ತಂಗಿ ಕಳ್ಕೊಬಾರ್ದಲ್ಲ. ಅದನ್ನು ನಾವು ಏನನ್ನೋದೊಂದು ಕಠಿಣ ಕ್ರಮ ಕೈಗೊಳ್ಳಬೇಕು. ಎಲ್ಲಿಗೆ ಸ್ಟೇಷನ್ಗೆ ಯಾಕೆ ಕರ್ಕೊಂಡ್ಬಂದ್ರಿ? ನಾವು ಕುಸುಗಲ್ ರೋಡ್ಲಿಂದ ಪಾಸ್ ಆಗ್ತಾ ಇದ್ವಿ. ಕೇಶಾಪುರ ಟ್ರಾಫಿಕ್ ಸ್ಟೇಷನ್ಲಿಂದ ಹೋಗ್ತಾ ಇದ್ವಿ. ಹೋಗ್ಬೇಕಾತ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಆ ಹುಡುಗ ಆಕಿಗೆ ಹೊಡಿತಿದ್ದ. ಅಲ್ಲಿ ಬಾಜು ಬೆಂಕಿ ಹತ್ತಿದ್ದಿತ್ತು. ಅದು ಹೊಡೆದಿದ್ದ ಇದು ಏಟಿಗೆ ಆಕಿ ಹುಡುಗಿ ಚೀರ್ತಾ ಇದ್ಲ. ನಾನು ಹೋಗಿ ಆ ಹುಡುಗಿಗೆ ಹಿಡಿದೆ. ಎದಕ್ಕೆ ಹೊಡಿತಿದ್ದ ಇದು ಏನಿದೆ ಎದಕ್ಕೆ ಅಂತೇಳಿ ಕೇಳಿದಾಗ, ಇಲ್ಲಣ್ಣ ನಾನು ಆಕಿಗೆ ಫ್ರೆಂಡ್ಶಿಪ್ ಮಾಡಂತೇಳಿ ನಾನು 2 ವರ್ಷದಿಂದ ಆಕಿಗೆ ಇದು ಮಾಡಾಕತ್ತಿದ್ದೆ. ಆಕಿ ನನಗೆ ರೆಸ್ಪಾನ್ಸ್ ಕೊಡಾಕತ್ತಿದ್ದಿಲ್ಲ. ಮತ್ತು ನಾ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ. ಆಕಿ ವಾಪಸ್ ತೊಗೊಂಬಂದು ಕೊಟ್ಲು. ಅದಕ್ಕೆ ಸುಟ್ಟೆ ನಾ ಅದಕ್ಕೆ ಹೊಡೆದೆ ಆಕಿಗೆ ಅಂತಂದ. ಬಾಜು ಕೈ ಒಳಗೆ ಚಾಕು ಇತ್ತು ಅವ್ನಿಗೆ. ಆ ಚಾಕು ಇದೆಲ್ಲ ಇದಕ್ಕೆ ಹಿಡ್ಕೊಂಡಿನಿ ಅಂತೇಳಿ ಚಾಕು ಕಸ್ಕೊಂಡು ಅಲ್ಲೇ ನಾನು ಒಗ್ದೆ. ಅದು ಇದೆಲ್ಲ ಎದಕ್ಕೆ ಮಾಡಾಕತ್ತೀನಿ ಅಂತೇಳಿ. ಇಲ್ಲ ನಾನು ಆಕಿ ಕೂಡ ರಿಲೇಷನ್ಶಿಪ್ ಒಳಗೆ ಇರ್ಬೇಕಂತೇಳಿ ನಾನು ಆಕಿಗೆ ಫೋರ್ಸ್ ಮಾಡಿದೆ. ಮತ್ತು ಆಕಿ ಬರೀ ನಾ ಫ್ರೆಂಡ್ಶಿಪ್ಪಲ್ಲಿ ಹೋಗಿ ಅಷ್ಟೇ ನಾ ಮಾತಾಡ್ತಿದ್ದೆ. ಬಟ್ ಈಗ ಅದು ನ್ಯಾಯ ಕೇಸ್ ಆಗೋದಾಗಿಂದ ನನಗೆ ಹೆದರಿಕೆ ಆಗೈತಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ನಿನ್ನ ಕೂಡ ಮಾತಾಡೋಂಗಿಲ್ಲ ಅಂಥೇಳಿ ಇದು ಮಾಡಿದ್ದಕ್ಕೆ ನಾ ಆಕಿಗೆ ಹೊಡೆದೆ ಅಂತಂದಾರೆ. ಓಕೆ, ಈ ಹುಡುಗಿನೇ ಬೇಡ ಅಂತ ಹೇಳಿದ್ದ ರಿಲೇಷನ್ಶಿಪ್? ಹಾಂ, ಬೇಡ ಅಂತೇಳಿ ಅವಳೇ ಕೊಡ್ಲಿಕ್ಕೆ ಬಂದಿಲ್ಲ ಅವ್ನಿಗೆ. ಇಲ್ಲ, ಆ ಹುಡುಗನೇ ಬೇಡ ಅಂತ ಹೇಳ್ತಿದ್ದಾಳೆ, ಈ ಹುಡುಗಿನೇ ಅವಳಿಂದ? ಇಲ್ಲ, ಅವ್ನಿಗೆ ಇದ್ದಾಗ ಅಲ್ಲೇ ಕೇಳಿದ್ದೀನಿ ನಾನು ಕೇಳಿದಾಗ ಅವ್ನು ಅದೇ ಹೇಳಿದ. ಇಲ್ಲ, ಆಕಿ ನನಗೆ ದೂರ ಮಾಡ್ತಿದ್ದಾಳೆ, ಅದಕ್ಕೆ ನಾನು ಆಕಿಗೆ ಹೊಡೆದೆ ಅಂತೇಳಿ. ಪೊಲೀಸ್ ಸ್ಟೇಷನ್ ಒಳಗೆ ಇನ್ನೂ ಒಂದೇನು ಬೈಟ ತೊಗೊಂಡಿಲ್ರಿ ಅವ್ನದೇನು ಸ್ಟೇಟ್ಮೆಂಟ್ ಏನು ತೊಗೊಂಡಿಲ್ಲ. ನಾನು ಹೋಗಿದ್ದೆ ಅವಳ ಜೊತೆಗೆ. ಈ ಹುಡುಗಿ ಏನಂತಂದ, ಫಸ್ಟ್ ಮನೆಯೊಳಗೆ ಗೊತ್ತಾದ್ರೆ ವಿಷಯ ಎಲ್ಲ ನನ್ನ ಹೆಸರು ಸ್ಪಾಯ್ಲ್ ಆಗುತ್ತೆ, ಹೆದರ್ತೇನೆ ಅಂತೇಳಿ ಅವ್ರ ಸಾಹೇಬ್ರು ಏನು ಮಾಡಿದ್ರೆ, ಇಲ್ಲ ಇವಳ ಫ್ರೂಟ್ ತೊಳಿಗೆ ಹೋದಾಗ ಅವ ಬೈದ. ಅದಕ್ಕೆ ಆಸ್ಪಾಸ್ ಅವ್ರು ಇದ್ದವ್ರು ಮತ್ತು ಹಿಂಗೆ ಜಗಳ ಆಯ್ತು ಅಂದ್ಕೂಳೆ ಅವ್ನಿಗೆ ಸ್ಟೇಷನ್ ಕರ್ಕೊಂಬಂದು ಇದು ಮಾಡಿದಾರೆ. ಅಷ್ಟೇ ನಾವು ಕಂಪ್ಲೇಂಟ್ ತೊಗೊಂಡು ಕಳಿಸಿದ್ದೀವಿ ಅಂತೇಳಿ ಬರೆಸ್ಕೊಂಡಿದ್ದಾರೆ. ಅವ್ನಿಗೆ ಶಿಕ್ಷೆ ಆಗಬೇಕು ಅದಕ್ಕೆ, ಅವ್ನು ಹೊಡೆದಿದ್ದಕ್ಕೆ. ಈಗ ರೋಡ್ ಮೇಲೆ ಅವ್ರಿಗೇನು ಅಧಿಕಾರ ಕೊಟ್ಟಾರ? ಹಾಂ, ಈಗ ಮನೆ ಕೇಸ್ ಒಳಗೆ ಮರ್ಡ್ರ್ ಮಾಡಿದ್ದಾರೆ. ಮರ್ಡ್ರ್ ಮಾಡೋಕೆ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಹಾಂ, ಇಲ್ಲ, ಲವ್ ಕೇಸ್ ಅನ್ನೋದು ಅಲ್ಲ. ಅವಳು ಈಗ ಇವಳು ಫ್ರೆಂಡ್ದ ಇದು ರಿಲೇಷನ್ಶಿಪ್ ಒಳಗಿದ್ದಾನ ಅವನು. ಹಾಂ, ರಿಲೇಷನ್ಶಿಪ್ ಒಳಗಿದ್ದ ಈಕಿ ಜೋಡಿ ಅವ ಸಂಬಂಧ ಬೆಳೆಸ್ಲಿಕ್ಕೆ ಟ್ರೈ ಮಾಡಿದ. ಈಕಿ ಬ್ಯಾಡ ಅಂತಂದಾಗ ಅವ ಹಲ್ಲೆ ಮಾಡದ. ಈಗೇನೋ ರೋಡ್ ಮೇಲೆ ನಾವಿದ್ವಿ, ಬಂದು ಉಳಿಸಿದ್ವಿ, ಹೌದಲ್ಲ? ಈಗ ಒಂದು ತಂಗಿ ಕಳ್ಕೊಂಡಂಗೆ ಇನ್ನೊಂದು ತಂಗಿ ಕಳ್ಕೊಬಾರ್ದಲ್ಲ. ಅದನ್ನು ನಾವು ಏನನ್ನೋದೊಂದು ಕಠಿಣ ಕ್ರಮ ಕೈಗೊಳ್ಳಬೇಕು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.